ನಿಮ್ ಫ್ರೆಂಡ್ಸ್ ಒಳಗ ಯಾರೇ ಕಲ್ತ್ಕೊಂಡಾಗದು ಅಥವಾ ಹೊರದೇಶ ಕೆಲಸ ಮಾಡ್ತಿದ್ದಂದ್ರ ಆ ದೋಸ್ತನ ನೀವು ಅಬ್ಸರ್ವ್ ಮಾಡಿರ್ಬೋದು. ಮುಂದೆ ಶೇರ್ ಮಾಡ್ಕೋತೀನಿ. ಏನಪ್ಪಾ ಅಂದ್ರೆ ಎಷ್ಟೋ ವರ್ಷ ನಾವು ಇಂಡಿಯಾಗ ಬರ್ತಾನೆ. ಇಂಡಿಯಾಗ ಬಂದ ತಕ್ಷಣ ಅವ್ನು ಏನ ಊಟ ಮಾಡುದೇನ, ನಕ್ಕೋತ ಮಾತಾಡ್ದೇನ, ಫ್ರೆಂಡ್ಸ್ ಜೊತೆ ಹೊರ ಅಡ್ಡಾಡ್ದೇನ, ಏನು ಎಲ್ಲಿ ಇಲ್ದಲ್ಲದು ಹ್ಯಾಪಿ ಆಗಿರ್ತಾನೋ ಖರ್ಚು ಮಾಡೋದು. ಫ್ರೆಂಡ್ಸ್ ಜೊತೆ ಹೊರ ಹೋದಾಗ ಇನ್ನೂ ರೊಕ್ಕ ಖರ್ಚು ಮಾಡೋದು, ಈಗ ನಾ ಕೊಡ್ದಂಗಪ್ಪ ಅನ್ನೋದು. ಆಮೇಲೆ ಮನ್ಯಾಗ ಏನಿರ್ತಲ್ಲ ಮನ್ಯಾಗ ರೊಕ್ಕ ಕೊಡೋದು. ಬಟ್ ಒನ್ ಥಿಂಗ್ ಮತ್ತೆ ಯಾವಾಗ ಒಳ್ಳೆ ಕೆಲಸ ಹೋಗಲ್ಲ. ಬಟ್ ಆಮೇಲೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಬರ್ಬರ್ತಾ ಕಾಲ್ ಮಾಡಂಗಿಲ್ಲ, ಯಾರ ಜೋಡಿ ಮಾತಾಡಂಗಿಲ್ಲ, ನಮ್ಮ ಮನ್ಯಾನವ್ರ ಜೊತೆನೂ ಐತ್ಲ ಯಾವಾಗ ರಜೆ ಇದ್ದಾಗ ಅಷ್ಟ ಮಾತ್ರ. ಯಾಕೆ ಆ ಥರ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಬಂದ ತಕ್ಷಣ ಇಲ್ಲಿಗತೆ ಕೊಟ್ಟಿದ್ದು ತಿನ್ಬೇಕು, ನಾವು ಮಾಡ್ಕೊಂಡು ತಿನ್ಬೇಕು. ಅವನ್ ಕೈ ತುಳಿಸಿರ್ತಿ ನಾವು ಬ್ಯಾಡಾದ್ರು ನಮ್ಮ ಅವ್ವ ಖುಷಿ ಒಳಗೆ ಮಾಡ್ತಾಳಂದ್ರೆ ಇನ್ನೂ ಜಾಸ್ತಿ ಅಡುಗೆ ಮಾಡಾಕ್ತಾಳು ಖುಷಿಯಿಂದ. ನೀವು ಹೊಳ್ಳಿ ಬರ್ತಿಲ್ಲ ಇಲ್ಲಿ ಈ ದೇಶಕ್ಕೆ ಮಾತ್ಕೊಳ್ಳಿ ಕೆಲ್ಸಕ್ಕೆ. ಆ ಟೈಮ್ ಮನುಷ್ಯನ್ ಮೈಂಡ್ ಯಾವ ತರ ಆಗತ್ತೆ ಹೇಳ್ತಾನೆ ನಿಮ್ಗೆ. ನೀವು ಅಂತಿರ್ಬೋದು ಇವೇನು ಆರಾಮದಾನ ಚಲೋ ಅಂತೇಳಿ. ಆ ಥರ ಇಲ್ಲ ಮೈಂಡ್ ಈ ತರ ಆಗತ್ತೆ. ಸ್ಯಾಲ್ರಿ ಬತ್ತಂದ್ರೆ ರೆಂಟ್ ತಗೋಬೇಕು, ರೆಂಟ್ ತೆಗಿಬೇಕು, ಮನಿಗೆ ಕಳ್ಸ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು, ಎಮರ್ಜೆನ್ಸಿ ಇಟ್ಕೋಬೇಕು. ಯಾಕಂದ್ರೆ ಇಲ್ಲಿ ಪ್ರೈವೇಟ್ ಜಾಬ್ ಮಾಡೋದು ಯಾವಾಗ ಕಳ್ಸಾರ ಹೊಳಿ ಗೊತ್ತಿಲ್ಲ. ಸೇವಿಂಗ್ಸ್ ಹತ್ತೆ ಮಾಡಬೇಕು, ತಂದಿಲ್ಲಿ ತಿಂಗಳ ರೇಷನ್ ಎಷ್ಟಾಕತಿ ಅದನ್ನೂ ತೆಗೆದಿಟ್ಕೋಬೇಕು. ಈ ಥರ ಒಂದು ಟೆನ್ಷನ್ ಆಗ್ಬಿಡುತ್ತೆ. ಮತ್ತು ಇನ್ನೊಂದು ಏನಪ್ಪಾ ಅಂದ್ರೆ ಮೇಬಿ ಒಂದು ಇಂಥ ಸಿಚುವೇಶನಾಗ ಕಂಪ್ನಿ ಒಳಗೆ ಏನಾಗ್ತಾವ, ಒಂದ್ಸಲ ಕಂಪ್ನಿ ಸ್ಯಾಲ್ರಿ ಕೊಡಂಗಿಲ್ಲ. 2 ತಿಂಗಳ ಒಂದ್ಸಲ ಸ್ಯಾಲ್ರಿ ಕೊಡೋದು, 1 ತಿಂಗಳು ಬಿಟ್ಟು 1 ತಿಂಗಳು ಸ್ಯಾಲ್ರಿ ಕೊಡೋದು, ತಿಂಗಳ ಸ್ಯಾಲ್ರಿ ಪೆಂಡಿಂಗ್ ಇಟ್ಟೋದು. ಸೊ ಈ ಥರ ಪದ್ಧತಿಲಿ ಬಾಕೆಟ್ ಪ್ರಾಬ್ಲಮ್ ಆಗ್ತದೆ. ಆಗಿದಾವ ಇವೆಲ್ಲ ಇಲ್ಲಿ ಆಗಿದಾವ್ರಿ. 2 ತಿಂಗಳು ಸ್ಯಾಲ್ರಿ ಕೊಡಿತ್ತಂದ್ರೆ 1 ತಿಂಗಳು ಆ ಥರಗೂ ಬರೀ ಹಾಫ್ ಅಟ್ಟ ವಿಚಾರ ಮಾಡಿ. ಅಂದ್ರೆ ಇನ್ನೂ 1.5 ತಿಂಗಳು ಕೊಟ್ಟಿಲ್ಲ, ಬರೀ ಹಾಫ್ ಅಟ್ಟ ಕೊಟ್ಟಿದ್ದಾರೆ. ಅದ ಹಾಫ್ ಸ್ಯಾಲ್ರಿ ತನ್ನ ಖರ್ಚು ಮನಿ ಕೊಡ್ಬೇಕು, EMI ಅಥವಾ ಸೇವಿಂಗ್ ಎಲ್ಲ ಮಾಡತ್ತಿರ್ತಾನು. ಸೊ ಅದಕ್ಕೂ ಕೊಡ್ಬೇಕು ಅಂತೇನ್ರಿ. ಹೊರಗಿನ ದೇಶ ನೀವು ಎಷ್ಟು ಅಂತಿರ್ಲ ಲೈಫ್ ಭಾಳ ಈಸಿ ಹೋಗ್ತದೆ, ಕಟ್ಬೋದಂತ ಈಸಿ ಇಲ್ಲ ಬೈ. ನೀ ಏನ ಹೊರಗಿನ ದೇಶಕ್ಕೆ ಬರೋದಿರ್ತಿರ್ತಿಲಿ ತಲೆಯಿಂದ ತೆಗಿಬೇಕು, ಹ್ಯಾಪಿನೆಸ್ ಅನ್ನೋ ತೆಗಿಬೇಕು. ಹಂಗಿರ್ತಾನೆ ಹಿಂಗಿರ್ತಾನ ತೆಗಿಬೇಕು. ನಾ ಅದನ್ನು ತಗೋತಾನೆ ಇದನ್ನು ತಗೋತಾನೋ ಬಿಟ್ಬಿಡ್ಬೇಕು. ನಾ ಏನ್ ಬೇಕಾದೆಲ್ಲ ತಗೋತಾನೋ, ಐಫೋನ್ ಸಿಗುತ್ತೆ ಆ ಸಿಗ್ತೈತಿ, ಬರೀ 1 ತಿಂಗಳು ನಾ ಐಫೋನ್ ತಗೋತಾನೋ ಅಂತ ತಲೆ ಅಂತ ತೆಗೆದ ಬಿಡ್ಬೇಕು. ಬೈ ಬಂದು ಕೆಲಸ ಮಾಡಿದಿ ನೀ ಯಾವ ಥರ ಆಗ್ಬಿಡ್ತಿ ಅಂದ್ರೆ ಇಲ್ಲಿ ಪ್ರಯೋಗ ಈ ಥರ ಲ್ಯಾಬ್ನಾಗ ಇಲಿ ಇರೋದು ಗೊತ್ತಿ ಚಕ್ರನಾಗ ಆ ಥರ ಆಗತ್ತೆ ನಮ್ದು. ಕೆಲ್ಸಕ್ಕೆ ಹೋಗು, ಕೆಲಸ ಮಾಡು, ಬಾ, ಊಟ ಮಾಡು, ಮಕ್ಕೋ, ಮತ್ತು ಮುಂಜಾನೆ ಮತ್ತೆ ಅಲಾರಾಮ್ ಇಡು, ಮತ್ತೆ ಅದು ಹೋಗು. ನಮ್ಮ ಊರೋಗಿ ಸಿಕ್ಕುವಂಥ ಹ್ಯಾಪಿ ಇಲ್ಲ ಮನ್ಸಿಗೆ ನೆಮ್ಮದಿ ಇರಂಗ ಊಟ. ನಾ ಏನಾರ ತಪ್ಪೋದು ಹೇಳಿದ್ರೆ ಕ್ಷಮೆ ಇರಲಿ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರ್ದಾರು ಬೇರೆ ದೇಶವಾಗ ಅವ್ರಿಗೆ ಕೇಳಿ ನೋಡು, ವಿಡಿಯೋ ಸೆಂಡ್ ಮಾಡಿ, ಅವ್ರಿಗೆ ಹೇಳ್ತಾರೆ ನಿಮ್ಗೆ ಒಂದು ಮಾತು ಕೇಳಿ ನೋಡು. ಓಕೆ, ಸೊ ನೆಕ್ಸ್ಟ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.